ಸ್ಟೇಜಲ್ಲಿ ದೈಹಿಕಯಾನ, ಸೆಕೆಂಡ್ ಸ್ಟೇಜಲ್ಲಿ ಮನೋಯಾನ, ಥರ್ಡ್ ಸ್ಟೇಜಲ್ಲಿ ಆತ್ಮಿಕಯಾನ. ಇದನ್ನು ಆಸ್ಟ್ರಲ್ ಟ್ರಾವೆಲ್. ನೆಕ್ಸ್ಟ್ ಆತ್ಮಿಕಯಾನದಲ್ಲಿ ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು. ಯಾವ ಆಸ್ಟ್ರಲ್ ಟ್ರಾವೆಲಲ್ಲಿ ಏನು ಬೇಕಾದರೂ ಸಾಧ್ಯ. ಹೇಳಿದ್ರಿ ಬೇರೆ ಬೇರೆ ಗ್ರಹಕ್ಕೂ ಕೂಡ ಹೋಗಿದ್ದೀನಿ ಅಂತ. ಎಲ್ಲಿ ಹೋಗಿದ್ದೀರಾ ಗುರುಗಳೇ? ಎಲ್ಲಿ ಹೇಳ್ಬೋದು? ಒಂದು ಶರೀರ ಹಿಂಗೆ ಎಷ್ಟು ಉದ್ದ ಇದೆ, ಅದಕ್ಕೆ ಏಡಿಕಾಯಿ ಥರ ಕಾಲುಗಳಿದ್ದಾವೆ. ಬಟ್ ಈ ಯೋಗ ನಿದ್ರೆಯಿಂದ ನಾನು ಮಂಡಿ ನೋವು ವಾಸಿ ಮಾಡಿದ್ದೀನಿ. ಇದು ಕೇವಲ ದೈಹಿಕ ಯಾನದಿಂದ ಮಾತ್ರ ಸಾಧ್ಯವಾಗಿದೆ. ಆ ಮಂಡಿ ನೋವು ಆತನಿಗೆ ವಾಸಿ ಆಯಿತು. 7 ಸೆಷನ್ನಲ್ಲಿ ವಾಸಿ ಆಯಿತು. ಅಲ್ಲಿ ಉಪ್ಪು, ಅರಿಶಿನ ಅಷ್ಟೇ ಗಾತ್ರದ್ದು, ಶುಂಠಿ, ಬಿಸಿ ಬಿಸಿ ರೊಟ್ಟಿ ತಟ್ಬಿಟ್ಟು ಹಂಗೆ ಇಟ್ಕೋಬೇಕು. ಈ ಥರ ಮಾಡಿದ್ರೆ 1 ವಾರದಲ್ಲಿ ವಾಸಿ ಆಗುತ್ತೆ. ಇದು ಕೂಡ ಆಕಾಶಿಕ ರೆಕಾರ್ಡಿಂಗಲ್ಲೇ ನೋಡಿರೋದು. ಈಗ ಅರೆ ಕ್ಷಣದಲ್ಲಿ ಕಣ್ಮುಜ್ ನಾನೀಗ ಮೈಸೂರು ಅಂದರೆ ಮೈಸೂರಿಗೆ ಹೋಗ್ಬಿಟ್ಟಿರುತ್ತೆ. ಹಂಗೆ ಈಗ ಶನಿ ಗ್ರಹದಲ್ಲಿದ್ದೀನಿ. ಇದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನಗಳಿಗೆ ಸಹ ಇದ್ರ ಮೂಲಕ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಇನ್ನೂ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಅವ್ರಿಗೂ ಇರುತ್ತೆ, ನನಗೂ ಇದೆ. ಗುರುಗಳೇ, ಆಸ್ಟ್ರಲ್ ಟ್ರಾವೆಲ್ ಅಂತ, ಸೊ ಒಳ್ಳೆ ಒಂದು ಸಬ್ಜೆಕ್ಟ್ ಇದು. ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಸೊ ಈ ಆಸ್ಟ್ರಲ್ ಟ್ರಾವೆಲ್ ಹೇಗೆ ಮಾಡೋದು ಅಂದರೆ, ನಮ್ಮ ಆಸ್ಟ್ರಲ್ ಬಾಡಿ ಇಂದ ನಾವು ಟ್ರಾವೆಲ್ ಮಾಡೋದು ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಆಸ್ಟ್ರಲ್ ಬಾಡಿ ಏನು, ಸೋಲಿಂದ ಮಾಡೋದಾ? ಸೊ ಏನದು ಆಸ್ಟ್ರಲ್ ಟ್ರಾವೆಲ್? ಏನು ಅದರಿಂದ ಏನು ಸಿಗುತ್ತೆ ನಮಗೆ? ಈ ಕಣ್ಣೊಳಗಡೆ ದೇಹದಲ್ಲಿ ಏನಿದೆ, ಕಿವಿಲಿ ಏನಿದೆ, ಇದನ್ನೆಲ್ಲ ನೋಡ್ಬೋದು. ಇದಕ್ಕೆ ದೈಹಿಕ ಯಾನ ಅಂತಾರೆ. ಈ ದೈಹಿಕ ಯಾನ ಆದಾಗ ನಿನ್ನ ಒಂದು ಮನಸ್ಥಿತಿಯಿಂದ, ಅಂದರೆ ಅಂತರ್ದೃಷ್ಟಿಯಿಂದ ದೈಹಿಕ ಯಾನ ಮಾಡಿದಾಗ ಅಲ್ಲೇನೋ ಪ್ರಾಬ್ಲಮ್ ಇದೆ, ಅದನ್ನು ರಿಪೇರಿ ಮಾಡ್ಬೋದು. ಅದೇ ಯೋಗ ನಿದ್ರೆ. ಈಗ ಏನೋ ಮಂಡಿ ನೋವ್ತಾ ಇದೆ ಒಬ್ರಿಗೆ, ಆಯಿಂಟ್ಮೆಂಟ್ ಹಚ್ಚಿದ್ರು ವಾಸಿ ಆಯಿತು, ಮತ್ತೆ ತಿರ್ಗಾ ಬಂತು. ತಿರ್ಗಾ ಏನೋ ಮಾತ್ರೆ ನುಂಗಿದ್ರು ವಾಸಿ ಆಯಿತು, ಮತ್ತೆ ತಿರ್ಗಾ ಬಂತು. ಬಟ್ ಈ ಯೋಗ ನಿದ್ರೆಯಿಂದ ನಾನು ಮಂಡಿ ನೋವು ವಾಸಿ ಮಾಡಿದ್ದೀನಿ. ಹೇಗೆ ಗುರುಗಳೇ? ಅದೇ ದೈಹಿಕ ಯಾನ. ಯಾವಾಗ ಈಗ ಒಂದು ಉದಾಹರಣೆ ಮಿತ್ರ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನನ್ನನ್ನು ಹೇಗೆ ನೀವು ರಿಸೀವ್ ಮಾಡ್ಕೊಳ್ತೀರಾ? ಬನ್ನಿ ಗುರುಗಳೇ, ಕುತ್ಕೊಳ್ಳಿ, ಕಾಫಿನಾ, ಟೀನಾ, ಏನು ಬೇಕು, ಅತಿಥಿ ಸತ್ಕಾರ ಅಂತಾರೆ. ನಮ್ಮ ಭಾರತದಲ್ಲಿ ಅತಿಥಿ ಸತ್ಕಾರ ಅದ್ಭುತವಾಗಿ ಮಾಡ್ತಾರೆ. ಅಂದರೆ ಆರೈಕೆ, ಕಾಳಜಿ ಅಂತ. ಅದೇ ರೀತಿ ನಮ್ಮ ದೇಹ ಕೂಡ ನಾನು ಹೋದರೆ ಇನ್ವೈಟ್ ಮಾಡುತ್ತೆ, ಬನ್ನಿ ಅಂತ ಕರೆಯುತ್ತೆ. ಇದನ್ನು ಮಾಡೋದಿಲ್ಲ. ಈಗ ನಾನು ಮುಂದೆ ನನ್ನ ಭವಿಷ್ಯದಲ್ಲಿ ಆಶ್ರಮ ಮಾಡಬೇಕು ಅನ್ನೋದು ನನ್ನ ಆಸೆ. ಒಂದು ಅತ್ಯದ್ಭುತವಾದ ಧ್ಯಾನ ಮಂದಿರ, ಆಶ್ರಮ, ಗುರುಕುಲ. ಈ ಗುರುಕುಲದಲ್ಲಿ ನಾನು ABCDಗಳನ್ನ ಕಳಿಸೋದಿಲ್ಲ. ನನ್ನ ಪ್ರಕಾರ ಎಜುಕೇಷನ್ ಅಂದರೆ ಓದಕ್ಕೆ ಬರಬೇಕು, ಮಾತಾಡಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು, ಮುಗಿದೋಯ್ತು ಅಷ್ಟೇ. ಇಷ್ಟಿದ್ರೆ ಸಾಕು. ನಿನಗೆ ಓದಕ್ಕೆ ಬರ್ತದೆ, ಬರೆಯೋಕ್ಕೆ ಬರ್ತದೆ, ಮಾತಾಡಕ್ಕೆ ಬರ್ತದೆ. ಇನ್ನು ಕೂಡೋದು, ಕಳೆಯೋದು, ಗಣಿತ ಅದೆಲ್ಲ ಅದರಲ್ಲೇ ಬಂದುಬಿಡ್ತದೆ. ಈಗ ನಿನ್ನ ಸ್ಕಿಲ್, ಟ್ಯಾಲೆಂಟ್ ಏನಿದೆ ಅದನ್ನು ಬೆಳೆಸಬೇಕು. ಅದರಲ್ಲೂ ಈ ಬ್ರಹ್ಮವಿದ್ಯೆ, ಋಷಿವಿದ್ಯೆ, ಸೂಕ್ಷ್ಮ ವಿದ್ಯೆಗಳನ್ನು ಹೇಳ್ಕೊಡ್ಬೇಕು. ಅದೇ ಗುರುಕುಲ. ಈಗ ಮಂಡಿ ನೋವನ್ನ 45 ವರ್ಷ ಏನೋ ವಯಸ್ಸು, ಸುಮಾರು ಒಂದೂವರೆ ವರ್ಷದಿಂದ ಮಂಡಿ ನೋವಿದೆ. ಒಂದೇ ಸಲಿಗೆ ವಾಸಿ ಆಗೋದಿಲ್ಲ. ನನ್ನ ಹತ್ರ 7 ಸೆಷನ್ಸ್ ತಗೊಂಡ ಮೇಲೆ ಅವ್ರಿಗೆ ಮಂಡಿ ನೋವು ಈಗ ಸಂಪೂರ್ಣವಾಗಿ ವಾಸಿಯಾಗಿದೆ. ಇದು ಕೇವಲ ದೈಹಿಕ ಯಾನದಿಂದ ಮಾತ್ರ ಸಾಧ್ಯವಾಗಿದೆ. ನಮ್ಮ ದೇಹದಲ್ಲಿರುವ ಒಳಮುಖ, ಅಂದರೆ ಅಂತರ್ದೃಷ್ಟಿಯಿಂದ ನಾವು ಹೋಗಿ ಅದನ್ನು ಅಬ್ಸರ್ವ್ ಮಾಡಿದ್ರೆ ಅದನ್ನು ನಾನೇ ರಿಪೇರಿ ಮಾಡ್ಬೋದು. ಇಲ್ಲಿ ರಿಪೇರಿ ಮಾಡಿಸ್ತಾರ ನಾನು. ಬಟ್ ಈಗ ಯೋಗ ನಿದ್ರೆ ಮಾಡಿಸಿದ್ರೆ, ನಾನು ದೈಹಿಕ ಯಾನ ಮಾಡಿಸಿದ್ರೆ ಏನೇನು ನೋವುಗಳಿದ್ರೆ ಸಾಲ. ಅಂದರೆ ಅಲ್ಲಿ ನನ್ನ ಸೋಲೇ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ತಾ ಇದೆ ಪ್ರಾಬ್ಲಮ್. ಆ ರೀತಿ ನೀವು ಹೇಳ್ತಾರೆ. ನೋಡಿದ್ರೆ ಸಾಕು, ಕ್ಲಿಯರ್ ಆಗ್ಬಿಡ್ತದೆ. ಬರೀ ನೋಡಿದ್ರೆ. ಈಗ ನಿಮ್ಮ ಮನೇಲಿ ನಿಮ್ಮ ಮಿಸ್ಸಸ್ ಹುಷಾರಿಲ್ಲ, ನೀವೇನು ಮಾಡಬೇಡಿ, ಹೋಗ್ಬಿಟ್ಟು ಕುತ್ಕೊಳ್ಳಮ್ಮ, ಏನಾಯ್ತು ಅಂತ ಸುಮ್ಮನೆ ಬೆನ್ನ ಮೇಲೆ ಕೈ ಇಟ್ಕೊಳ್ಳಿ, ಇಲ್ಲ ತೊಡೆ ಮೇಲೆ ಇಡಿ, ಏನು ವರಿ ಮಾಡ್ಕೊಂಬೇಡ, ವಾಸಿ ಆಗುತ್ತೆ, ನಾನು ಇದೀನಿ, ನಾನು ಮಾಡ್ತೀನಿ, ನೀನೇನು ಟೆನ್ಷನ್, ಇಷ್ಟು ಹೇಳ್ಬಿಟ್ರೆ ಸಾಕು, ವಾಸಿ ಆಗ್ಬಿಡ್ತದೆ. ವಾಸಿ ಆಗುತ್ತಾ ಇಲ್ವಾ? ಹೌದು. ಸೊ ಮೂಲವಾಗಿ ಆ ಮಂಡಿ ನೋವು ಆತನಿಗೆ ವಾಸಿ ಆಯಿತು. 7 ಸೆಷನ್ನಲ್ಲಿ ವಾಸಿ ಆಯಿತು. ಐ ಆಮ್ ಎ ಡ್ರಗ್ಲೆಸ್ ಥೆರಪಿಸ್ಟ್, ಅಂದರೆ ಔಷಧಿ ರಹಿತ ಚಿಕಿತ್ಸಕ. ಇದು ಕೆಲವರಿಗೆ ಅಂದರೆ ಹೀಲಿಂಗು ಅಥವಾ ಮೆಡಿಟೇಷನ್ನು ಇದು ಗೊತ್ತಿರೋರಿಗೆ, ಅಂದರೆ ಸ್ವಲ್ಪ ಎಜುಕೇಟೆಡ್ ಇದ್ದರೆ ಬರ್ತಾರೆ. ಪಾಪ ಹಳ್ಳಿ ಕಡೆಯಿಂದ ಬರ್ತಾರೆ, ಅವ್ರಿಗೆ ಇದೆಲ್ಲ ಹೀಲಿಂಗು ಮೆಡಿಟೇಷನ್ ಗೊತ್ತಾಗಲ್ಲ.
ಅಂಥವ್ರಿಗೆ ನಾನು ಆಯುರ್ವೇದ ಕಲ್ತಿರೋದ್ರಿಂದ ಅಕಸ್ಮಾತ್ ಜನರಲ್ಲಾಗಿ ನಿಮ್ಮ ನೋಡ್ತಾ ಇರೋಂಥ ವೀಕ್ಷಕರಿಗೂ ಹೇಳ್ತೀನಿ, ಯಾರಿಗಾದ್ರೂ ಮಂಡಿ ನೋವು ಇದ್ದರೆ ಈ ಚಪಾತಿ ಮಾಡ್ತಿರಲ್ಲ, ಆ ಥರ ಚಪಾತಿ ಮಾಡಬೇಕಾದ್ರೆ ಒಂದು ಚಪಾತಿಗೆ ಒಂದು ಚಿಕ್ಕ ಸೌಟಲ್ಲಿ ಉಪ್ಪು ಹಾಂ, ಅರಿಶಿನ ಮತ್ತು ಶುಂಠಿ ಜಜ್ಜಿಬಿಟ್ಟು ಚೆನ್ನಾಗಿ ಚಪಾತಿ ಮಾಡಿಬಿಟ್ಟು ಅದು ತಿನ್ನಕ್ಕಲ್ಲ ಅದು, ಅದನ್ನೆಲ್ಲ ಒಂದು ಚಪಾತಿಗೆ ಇಷ್ಟೆಲ್ಲ ಅರ್ಧ ಒಂದು ಚಿಕ್ಕ ಸೌಟಲ್ಲಿ ಉಪ್ಪು, ಅರಿಶಿನ ಅಷ್ಟೇ ಗಾತ್ರದ್ದು, ಶುಂಠಿ ಎಲ್ಲ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಚಪಾತಿ ಮಾಡಿ ಮಂಡಿಗೆ ಕಟ್ಕೊಂಡು ಮಲ್ಕೊಂಬಿಡಿ. ಅಂದರೆ ಬಿಸಿ ಮಲಗಬೇಕು, 180 ಡಿಗ್ರಿಲಿ ಇರಬೇಕು ಸರಿ. ಅದರಲ್ಲಿ ಚಪಾತಿ ಮಾಡಿಕೊಂಡು ಮಂಡಿಗೆ ಕಟ್ಬಿಡಿ, ಬಟ್ಟೆ ಕಟ್ಬಿಟ್ಟು ಮಲ್ಕೊಂಡು. ಈ ಥರದ್ದು ಒಂದು ವಾರ ಮಾಡಿ ಬಿಸಿ ರೊಟ್ಟಿ ತಟ್ಬಿಟ್ಟು ಹಂಗೆ ಇಟ್ಕೋಬೇಕು. ಏನಾಗಲ್ಲ, ಸ್ವಲ್ಪ ಬಿಸಿ ಇರ್ತದೆ ಬಟ್ ಇಟ್ಕೊಳ್ಳಿ. ಇಲ್ಲ ಬಿಸಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ರಾತ್ರಿ ಕಟ್ಟಿಟ್ಕೊಂಬಿಡಿ, ಬೆಳಿಗ್ಗೆ ಎದ್ದು ಬಿಸಾಕ್ಬಿಟ್ಟು ತೊಗೊಂಡೋಗಿ ನಿಸರ್ಗಕ್ಕೆ ಹಾಕ್ಬಿಡಿ. ಎಲ್ಲ ಪೀಸ್ ಮಾಡಿ ಆ ಮರ ಕೆಳಗಡೆ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಈ ಥರ ಮಾಡಿದ್ರೆ ಒಂದು ವಾರದಲ್ಲಿ ವಾಸಿ ಆಗುತ್ತೆ. ಏನು ಗುರುಗಳೇ ಇದರಲ್ಲಿ ಏನು ಅಂಥದ್ದಿದೆ? ಮ್ಯಾಜಿಕ್ ಇದೆ. ನಾನು ಹೇಳ್ತಾ ಇರೋದು ಹೊಸದಾಗಿದೆ, ಇದು ಒಂಥರ ಟ್ರೀಟ್ಮೆಂಟ್ ಇದು ಕೂಡ ಆಕಾಶಿಕ್ ರೆಕಾರ್ಡಿಂಗಲ್ಲೇ ನೋಡಿರೋದು. ಓ ಗುರುಗಳೇ, ಇದು ಕೂಡ ಆಕಾಶಿಕ್ ರೆಕಾರ್ಡಿಂಗಲ್ಲಿ. ಈಗ ಈತನಿಗೆ ಮಂಡಿ ನೋವು ಏನು ಮಾಡಿದ್ರೆ ವಾಸಿ ಆಗುತ್ತೆ. ಈ ಥರ ಆಯುರ್ವೇದದಲ್ಲಿರೋವಂಥದ್ದು ಅಂದರೆ ಎಲ್ಲರಿಗೂ ವರ್ಕ್ ಆಗುತ್ತಾ ಇದು ಅಂತ? ಖಂಡಿತವಾಗ್ಲು. ಅಂದರೆ ಜನರಲ್ಲಾಗಿ ನಾರ್ಮಲಾಗಿ ವರ್ಕ್ ಆಗುತ್ತೆ, ಬಟ್ ವಿಶೇಷವಾಗಿ ನೇರವಾಗಿ ಬಂದು ಭೇಟಿ ಆದರೆ ಅವ್ರಿಗೆ ಬೇರೆ ಬೇರೆ ಪರಿಹಾರಗಳು. ಅಂದರೆ ಒಂದು ಇದು ಮಾಡ್ಕೊಂಡು ನೋಡ್ಬೋದವರೆಗೂ ಒಂದು 50 to 70% ನೀವು ಇದರಿಂದ ವಾಸಿ ಮಾಡ್ಕೊಳ್ಬೋದು. 50 to 70% ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಮಂಡಿ ನೋವು ನಾನು ಮಾಡಿದ್ದೀನಿ, ನಾನೇ ಮಾಡ್ಕೊಂಡು ನೋಡಿದ್ದೀನಿ, ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಅಂದರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ರಾತ್ರಿ ಕಟ್ಕೊಂಡು ಬೆಳಿಗ್ಗೆ ಅದನ್ನು ತೆಗೆದುಬಿಡೋದು ಅಷ್ಟೇ. ಆದರೆ ಬರೀ ಇದು ಮಂಡಿ ನೋವು ಮಾತ್ರನಾ, ಇಲ್ಲ ಕಾಲಲ್ಲಿ ಎಲ್ಲಿ ನೋವು ಇದ್ರು, ಜಾಯಿಂಟ್ಗಳು ಎಲ್ಲೇ ಇದ್ರೂ, ಭುಜ ನೋವುತ್ತೆ, ಈ ಜಾಯಿಂಟ್ ಇದೆಯಲ್ಲ ಇದು, ಅಥವಾ ಸೊಂಟಕ್ಕಂದರೆ ಒಂದು ರೊಟ್ಟಿ ಸಾಲೋದಿಲ್ಲ, ಒಂದು 3-4 ಹಾಕ್ಬೇಕಾಗುತ್ತೆ. ಸುತ್ತ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ, ಇಲ್ಲ ಕೂತ್ಕೊಳ್ಳಿ. ಒಂದು ರಾತ್ರಿ ಕಟ್ಟಿಬಿಟ್ರೆ ಒಳ್ಳೆಯದು. ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಪೂರ್ತಿ ಕ್ಲಿಯರ್ ಆಗಿರ್ತದೆ. ಅದೇ ಥರನೇ ಪ್ರತಿಯೊಂದಕ್ಕೂ ಕೂಡ ಈಗ ಆಸ್ಟ್ರಲ್ ಟ್ರಾವೆಲ್ ಹೇಳಿದ್ನಲ್ಲ, ಇದರಲ್ಲಿ ದೈಹಿಕ ಯಾನ ಮಾಡ್ತಾ 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 ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಇನ್ನು ಮನೋಯಾನ, ಫಾರ್ ಎಕ್ಸಾಂಪಲ್ ಒಂದು ಅದ್ಭುತವಾಗಿರೋಂಥ ಇನ್ಸಿಡೆಂಟ್ ಹೇಳ್ತೀನಿ. ಗಂಡ ಹೆಂಡತಿಗೆ ಮೊದಲನೇ ಮಗು ಡೆಲಿವರಿ ಆಗಿದೆ. ಆ ಡೆಲಿವರಿ ಆದಮೇಲೆ ಮನೇಲಿ ನೋಡ್ಕೊಳ್ಳೋಕ್ಕೆ ಹೆಂಡತಿ ತಂಗಿ ಬಂದಿದ್ದಾಳೆ. ಆ ತಂಗಿ ಬಂದಿದ್ದಾಳೆ. ಈ ಮಧ್ಯರಾತ್ರಿಯಲ್ಲಿ ಅವಳಿಗೇನೋ ನೀರು ಕುಡಿಬೇಕು ಅನ್ನಿಸ್ತು. ಡ್ಯೂಪ್ಲೆಕ್ಸ್ ಮನೆ ಮೇಲ್ಗಡೆಯಿಂದ ಕರೆದಿದ್ದಾಳೆ, ಅವ್ರು ಯಾರೂ ಕೇಳಲಿಲ್ಲ. ಹೆಂಡತಿ ಹೆಂಗೋ ನಡ್ಕೊಂಡು ಒಂದು ವಾರ ಏನೋ ಆಗಿದೆ, 1 ವಾರ 15 ದಿವಸ ಆಗಿದೆ ಮಗು ಹುಟ್ಟಿ. ಕೆಳಗೆ ಬಂದರೆ ಗಂಡ ನಾದ್ನಿ ಜೊತೆ ರೊಮ್ಯಾನ್ಸ್ ಮಾಡ್ತಾನೆ. ಅಂದರೆ ರೆಡ್ ಹ್ಯಾಂಡಾಗಿ ಸಿಗಾಕೊಂಬಿಟ್ಟು ಅವಳು ಸಾರಿ ಕೇಳಿದ್ಲು, ಎಲ್ಲ ಆಯಿತು, ಬಂದರು, ಇದು ಮಾಡಿದ್ರು. ಬಟ್ ಈ ಇನ್ಸಿಡೆಂಟ್ ನಡೆದು ಸುಮಾರು 20 ವರ್ಷ ಆಗಿದೆ, ಬಟ್ ಇನ್ನೂ ಆಕೆ ಮರ್ತಿಲ್ಲ. ಇದು ಮರೆಯಕ್ಕೆ ಸಾಧ್ಯನೂ ಇಲ್ಲ. ಗಾಢವಾಗಿ ಬೇರೂರು ಮೈಂಡಲ್ಲಿ ಅದೇ ಇರುತ್ತೆ. ಬೇರೂರು ಇದನ್ನು ತೆಗಿಯೋಕ್ಕಾಗಲ್ಲ. ಇದನ್ನು ಮನೋಯಾನದ ಮೂಲಕ ತೆಗಿಬೋದು. ಓ ಹೌದಾ? ಕೆಲವೊಂದು ಇನ್ಸಿಡೆಂಟ್ಗಳನ್ನ ಮರೆಯಲ್ಲ. ಈಗ ಏನೇ ತಪ್ಪು ಮಾಡಿದ್ರೆ ನಿಸರ್ಗನೂ ಶಿಕ್ಷೆ ದಂಡ ಕೊಡ್ತದೆ. ಹಂಗೆ ಮನುಷ್ಯನಿಗೂ ಏನೇ ತಪ್ಪು ಮಾಡಿದ್ರು ಶಿಕ್ಷೆ ದಂಡ ಕೊಟ್ಬಿಡ್ಬೇಕು. ಈಗ ಅವಳು ತಪ್ಪೇ ಅವನು ಮಾಡಿರೋದು, ನಾನು ಅವನ ಪರವಾಗಿ ಮಾತಾಡ್ತಾ ಇಲ್ಲ. ಅಮ್ಮ ತಪ್ಪಾಯ್ತು, ಕ್ಷಮಿಸ್ಬಿಡು, ಕಾಲಿಗೆ ಬಿದ್ದು ಕೇಳ್ಕೊಂಡ. ಅದೇನು ಅಪಾಲಜಿ ಲೆಟರ್ ಬರೋದು, ಅವ್ರದ್ದು ಯಾವುದೋ ದೇವ್ರಿಗೆ ಹೋಗಿ ಬೋಳಿಸ್ಕೊಂಡ, ಪಾಪ ಬೋಳಿಸ್ಕೊಂಡ. ಅವ್ರ ತಂಗಿನೂ ಏನೋ ಇದು ಮಾಡ್ಕೊಂಡ್ಲು, ವಾಡದ್ಲು, ಬಡದ್ಲು, ಏನೇನು ಬೇಕು ಕಾಟ ಎಲ್ಲ ಕೊಟ್ಬಿಡ್ಲು. ಬಟ್ ಕೊಟ್ಟರು ಕೂಡ 20 ವರ್ಷ ಆದರೂ ಈ ಜಗಳ ನಿಂತಿಲ್ಲ. ನೀನು ಹಿಂಗೆ ಮಾಡಿದೆ ಅಂದರೆ ಮಾತೆತ್ತಿದ್ರೆ ಬರೀ ಇದೆ ಅಂದರೆ ಮನೋರೋಗಿ ಆಗ್ಬಿಟ್ಟವಳೆ. ಇದನ್ನ ಮನೋಯಾನದ ಮೂಲಕ ಸರಿಪಡಿಸ್ಬೋದು. ಅಲ್ಲೋಗಿ ಹಿಂಗೆಲ್ಲ ಅದು ಬೇರೂರು ಇರ್ತೀಯಲ್ಲ, ಆ ಬೇರು ಸಮೇತ ಕಿತ್ತಾಕುವಂಥ ಪ್ರಯತ್ನ. ಅವಾಗ ಮಾತ್ರ ಅದು. ಈಗ ಮರಕ್ಕೆ ಕಟ್ ಮಾಡಿದ್ರೆ ತಿರ್ಗಾ ಚಿಗುರ್ಕತ್ತೆ. ಹೌದು. ಇನ್ನು ಸ್ವಲ್ಪ ಕೆಳಗಡೆ ಆವಾಗಲೂ ಚಿಗುರ್ಕತ್ತದೆ. ಬೇರನ್ನ ಕಿತ್ತಾಕ್ಬಿಡು, ಮುಗಿದೋಯ್ತು. ಅದಕ್ಕೆ ಬೇರ್ಗೆ ಹೋಗಿ ಕಿತ್ತಾಕುವಂಥದ್ದು ಮನೋಯಾನದ ಮೂಲಕ ಮಾಡ್ಬೋದು. ಎಸ್. ಫಸ್ಟ್ ಸ್ಟೇಜಲ್ಲಿ ದೈಹಿಕ ಯಾನ, ಸೆಕೆಂಡ್ ಸ್ಟೇಜಲ್ಲಿ ಮನೋಯಾನ, ಥರ್ಡ್ ಸ್ಟೇಜಲ್ಲಿ ಆತ್ಮಿಕ ಯಾನ. ಇದನ್ನು ಆಸ್ಟ್ರಲ್ ಟ್ರಾವೆಲ್ ಅಂತ. ಇದೇ ಬೇರೆ. ಈ ಮನೋಯಾನಕ್ಕೆ ಅದು ನನ್ನೊಳಗಡೆ ಏನೋ ಡ್ಯಾಮೇಜ್ ಇರ್ತದೆ, ಅದನ್ನು ತಿದ್ಕೊಳ್ಳೋದಕ್ಕೆ
ಅಥವಾ ಎದುರುಗಡೆ ಇರೋರು ಯಾರೋ ಡ್ಯಾಮೇಜ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಕ್ಷಮೆ ಕೇಳೋಕ್ಕೆ ಎಷ್ಟೋ ಜನಕ್ಕೆ ಈ ಡಾಕ್ಟ್ರ್ ವೈಸಲ್ಲಿ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಯಿತು, ಅದೇನೋ ಬ್ರೈನ್ ಟ್ಯೂಮರ್ ಆಯಿತು, ಕಿಡ್ನಿ ಫೇಲ್ಯೂರ್ ಆಯಿತು, ಪೈಲ್ಸ್ ಬಂತು, ಆಮೇಲೆ ಇನ್ನೂ ಏನೇನೋ ಬ್ಲಡ್ ಕ್ಯಾನ್ಸರು, ಆಮೇಲೆ ಬ್ರೆಸ್ಟ್ ಕ್ಯಾನ್ಸರು, ಇದೆಲ್ಲ ಯಾಕೆ ಬರ್ತದೆ ಅಂದರೆ ಮೆಡಿಕಲ್ ಪಾಪ ನಾನು ಡಾಕ್ಟ್ರ್ ಬಗ್ಗೆ ಅಲ್ಲಗಳಿತಾ ಇಲ್ಲ, ಅವ್ರು ಹೇಳೋದೆಲ್ಲ ನಿಜ. ಬಟ್ ಯಾಕೆ ಬಂತು ಹಾರ್ಟ್ ಅಟ್ಯಾಕ್ ಅಂದರೆ ಅವನು ಯಾರನ್ನೋ ದ್ವೇಷಿಸ್ತಾವನೆ, ಯಾರನ್ನೋ ದ್ವೇಷಿಸ್ತಾವನು ಮನಸ್ಸಲ್ಲಿ, ಅಂದರೆ ಇನ್ನೂ ಕ್ಷಮಿಸಿಲ್ಲ ಅವನು. ಯಾವಾಗಲೂ 13 ವರ್ಷದಲ್ಲಿ 14 ವರ್ಷದಲ್ಲಿ ಇದ್ದಾಗ ಜಗಳ ಆಗಿದ್ದು, ಈಗ ಅವನಿಗೆ 73 ವರ್ಷ, ಇನ್ನೂ ಕ್ಷಮಿಸಿಲ್ಲ. ಅದೇ ಕೊರ್ಗು ಅದೇ ಇದು. ಇನ್ನೊಂದು ವಿಚಾರ ಏನಂದ್ರೆ ಅವ್ನು ಸತ್ತೋಗ್ಬಿಟ್ಟವನು, ಪಾಪ ಬೈದವನು, ಇವನಿಗೆ ಹರ್ಟ್ ಮಾಡ್ದವ್ನು ಸತ್ತೋಗ್ಬಿಟ್ಟವನೇ. ಆದ್ರೂ ಇವನಿಗೆ ಅವ್ನು ಸಿಕ್ಲಿ, ಅಯ್ಯೋ ಸತ್ಯ ಹೋಗ್ಬಿಟ್ಟವನಲ್ಲಿ ಎಲ್ಲಿ ಸಿಗ್ತಾನೆ ಏನಯ್ಯ ನಿನಗೆ ಅಂದರೆ ಅಂದರೆ ಆ ಮನಸ್ಸೊಳಗಡೆ ಕುಂತ್ಕೊಂಡಿರೋದು ಖಂಡಿತವಾಗಲೂ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ರೀತಿ ಸೂಕ್ಷ್ಮ ವಿದ್ಯೆಗಳ ಮೂಲಕನೇ ಮಾಡಬೇಕೇ ಹೊರತು ಸ್ಥೂಲದಲ್ಲ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಈಗ ಆತನಿಗೆ ಹಾರ್ಟ್ ಅಟ್ಯಾಕ್ ಬಂದು ಅದೇನೋ ಅಂಜಿಯೋಗ್ರಾಫ್ ಅಂತ ಏನೋ ಹೇಳ್ತಾರಲ್ಲ, ಅದನ್ನು ಮಾಡಿಸಿದ್ರು. ಡಾಕ್ಟ್ರ್ ಹೇಳಿದ್ರು ಜಾಸ್ತಿ ಥಿಂಕ್ ಮಾಡಬೇಡಿ, ಅಂದರೆ ಡೀಪ್ ಥಿಂಕಿಂಗ್ ಎಲ್ಲ ಮಾಡಬೇಡಿ, ನಾರ್ಮಲ್ ಆಗಿದೆ. ಎರಡನೇ ಒಂದು ಅಂಜಿಯೋಗ್ರಾಫಿ ಆದಮೇಲೂ ಹೋಗ್ತೀನಿ. ನನಗೆ ಆ್ಯಕ್ಚುಲಿ ವಯಸ್ಸಾದವ್ರ ಕಂಡ್ರೆ ಸ್ವಲ್ಪ ಇಷ್ಟ, ಯಾಕೆಂದರೆ ಅವರ ಅನುಭವಗಳು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹೆಚ್ಚಾಗಿ ಕಾಲ ಕಳಿತೀನಿ, ನಾನು ಮಕ್ಕಳ ಹತ್ರ ಕಾಲ ಕಳಿತೀನಿ, ಇಲ್ಲಾಂದರೆ ದೊಡ್ಡವ್ರ ಹತ್ರ, ವಯಸ್ಸಾದವ್ರ ಹತ್ರ ಕಾಲ ಕಳಿತೀನಿ. ಇವರಿಬ್ಬರ ಹತ್ರನೂ ಅನುಭವಗಳು ಸಿಗ್ತದೆ. ಮಕ್ಕಳ ಹತ್ರ ಎನರ್ಜಿ ಸಿಗ್ತದೆ, ಫ್ರೀ ಎನರ್ಜಿ. ದೊಡ್ಡವ್ರ ಹತ್ರ ಫ್ರೀ ಅಡ್ವೈಸ್, ಅವ್ರ ಜೀವನದ ಅನುಭವ ಅಮೃತ ನಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಕೂತ್ಕೊಂಡು ಮಾತಾಡಿ. ಈಗಲೂ ದ್ವೇಷಿಸ್ತಾನೆ. ಒಂದು ಸಲ ಅಂಜಿಯೋಗ್ರಾಫಿ ಆದಮೇಲೆ 2ನೇ ಸಲ ಹಾರ್ಟ್ ಅಟ್ಯಾಕ್ ಆಯಿತು, ಹೋದ. ಅಂದರೆ ಏನಕ್ಕೆ ಹಾರ್ಟ್ ಅಟ್ಯಾಕ್ ಬಂದಿದ್ದು ಏನಕ್ಕೆ ಅಂದರೆ ದ್ವೇಷ ಇಟ್ಕೊಂಡಿದ್ದ, ಅದಕ್ಕೋಸ್ಕರ ಹೋದ. ಏನಂದರೆ ಆತನಿಗಿಂತನೂ 11 ವರ್ಷ ಚಿಕ್ಕವನು ಏನೋ ಏಕವಚನದಲ್ಲಿ ಬೈದ್ಬಿಟ್ಟವನೆ. ಅವನಿಗೇನಂದರೆ ಸೇಮ್ ಏಜ್ ಅವ್ನು ಬೈದಿದ್ರೆ ಕ್ಷಮಿಸ್ಬಿಡ್ತಾ ಇದ್ದು, ಚಿಕ್ಕವನು ಬೈದ್ಬಿಟ್ಟ ಅಂತ ಅವ್ರಿಗೆ. ಅವನಿಗೆ ಹಿಂಗಾದ್ಮೇಲೆ ಅವನು ಬಡ್ದು ಅವ್ರ ಅಪ್ಪ ಅಮ್ಮನ ಕರ್ಕೊಂಬಂದು ನಿನ್ನ ಮಗ ಹಿಂಗಂದ, ನೀನೇ ಹೊಡಿಯಪ್ಪ ಅಂತ ಅಂದ್ಬಿಟ್ಟು ಇವನ ಕೈಲಿ 4-5 ಏಟು ಹೊಡೆಸವ್ರೆ. ಅಲ್ಲಿಗೆ ಅದು ಖಾಲಿ ಆಗ್ಬಿಡ್ಬೇಕಾಯ್ತು. ಹೌದು, ಖಾಲಿ ಆಗಿಲ್ಲ. ಸಿಕ್ಕಿದಾಗೆಲ್ಲ ಹೊಡೆಯೋನು ಅವನಿಗೆ. ಅವನು ಒಂದ್ಸಲ ಹೇಳೋದಕ್ಕೆ ಕ್ಷಮೆ ಕೇಳೋನು. ಈಗ ಮತ್ತೆ ಹೊಡಿತಾ ಇದ್ರೆ ಅವನು ಬಾಯಿಗೆ ಬಂದಂಗೆಲ್ಲ ಬೈಯಕ್ಕೆ ಶುರು ಮಾಡ್ಬಿಟ್ಟ. ಇವನು ಶಾಪಗಳೆಲ್ಲ ಹಾಕ್ಬಿಟ್ಟವನು, ಅವನು ಹಾಳಾಗೋಗ್ಲಂಗೆ ಹಿಂಗೆ. ಪಾಪ ಅವನು 18 ವರ್ಷದಲ್ಲ 20 ವರ್ಷದಲ್ಲ ಆಕ್ಸಿಡೆಂಟ್ ಸತ್ತೋದ. ಸತ್ತೋಗ್ಬಿಟ್ಟವನು. ಬಟ್ ಇವನಿದ್ದು ಅದನ್ನೇ ಇನ್ನೂ ರಿಪೀಟ್ ಮಾಡ್ತಾವನು. ಇದಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಪೈಲ್ಸ್ ಯಾಕೆ ಬರ್ತದೆ? ಒಂದು ಉದಾಹರಣೆಗೆ, ನಾನೇನೋ ಮಾಡ್ಬಿಡಿ, ಈಗ ಡ್ರೈವಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಕಾರೇ ಓಡಿಸ್ತಾ ಇಲ್ಲ. ನಾನು ಟೈಲರಿಂಗ್ ಕಲ್ತ್ಬಿಟ್ಟಿದ್ದೀನಿ, ಅದೇನೋ ಬೋಟಿಕ್ ಅಂತ ಮಾಡಿದ್ರೆ ನಾನು ಒಂದು ಬಟ್ಟೆನೂ ಹೊಲ್ದಿಲ್ಲ. ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ, 1.5 ಲಕ್ಷ ಖರ್ಚು ಮಾಡಿ, ನಾನು ಮಾಡಿಲ್ಲ. ಈ ಇನ್ನೂ ಮಾಡಿಲ್ಲ ಅಂತಲ್ಲ, ಇಂಥವ್ರು ಪೈಲ್ಸ್ ಬರ್ತದೆ. ಅಂದರೆ ಏನೋ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಬಟ್ ನನ್ನ ಕೈಲಿ ಏನೂ ಆಗ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಬಿಟ್ರು, 2 ಮಕ್ಳು ಎತ್ಬಿಟ್ಟೆ, ಬರೀ ಅವರು ಕಕ್ಕ ಉಚ್ಚೆ ಎತ್ತದೇ ಆಗೋಯ್ತು, ನನ್ನ ಜೀವನ ಇಷ್ಟು. ಇಂಥವ್ರಿಗೆ ಪೈಲ್ಸ್ ಬರ್ತದೆ. ಅದಕ್ಕೆ ಥಿಂಕ್ ಮಾಡೋದಿದೆಯಲ್ಲ, ಅದು ಬಹಳ ಎಫೆಕ್ಟ್ ಮಾಡ್ತದೆ. ಆಲೋಚನೆ ಮಾಡಬಾರ್ದು, ತುಂಬ ಆಲೋಚನೆ. ಸೊ ಅದಕ್ಕೋಸ್ಕರ ಇದೆಲ್ಲ ಕಾಯಿಲೆಗಳು ಕೇವಲ ಹಿಂಗೆ ಆಲೋಚನೆಗಳಿಂದ ಬರ್ತದೆ. ಡಾಕ್ಟ್ರ್ ಹೇಳೋದು ಸತ್ಯ, ಬಟ್ ಹಾರ್ಟ್ ಅಟ್ಯಾಕ್ ಬಂದಿದೆ, ಯಾಕೆ ಬಂತು, ಏನಾಗಿದೆ, ಅದನ್ನು ವೈರಿಂಗ್ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಫಿಸಿಕಲಿ. ಬಟ್ ಸ್ಪಿರಿಚುವಲಿ ಏನು ಕಾರಣ ಅಂತಂದರೆ ಇವನಿಗೆ ಇನ್ನೊಬ್ಬನ ದ್ವೇಷಿಸ್ತಾವನ, ಅದಕ್ಕೋಸ್ಕರ ಅವನಿಗೆ ಹಾರ್ಟ್ ಅಟ್ಯಾಕ್. ಅವನನ್ನು ಈ ಮನೋಯಾನದ ಮೂಲಕ ಕತ್ತರಿಸೋವಂಥ ಕ್ರಿಯೆ ಮಾಡ್ತೀನಿ. ಅದಕ್ಕೆ ಕೆಲವೊಂದು ದ್ವೇಷಿಸ್ತಾ ಇರ್ತಾರೆ. ನಾನು ದ್ವೇಷಿಸ್ತಲ್ಲ, ಬಟ್ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಯಾರನ್ನೋ. ಅದನ್ನು ಕತ್ತರಿಸೋದಕ್ಕೆ ಮನೋಯಾನದ ಮೂಲಕ ಅದನ್ನು ಕಟ್ ಮಾಡಿ ಅವ್ರಿಗಿರೋ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ಒಬ್ಬನಿಗೆ 3 ಲಕ್ಷ ರೂಪಾಯಿ ಸಂಬಳ, ಸಾಫ್ಟ್ವೇರ್ ಇಂಜಿನಿಯರ್. ಅದು ಏನೋ ಅವಾರ್ಡೆಲ್ಲ ಕೊಟ್ಟವ್ರೆ ಅವನಿಗೆ, ಅದೇ ಉದ್ಯಮಿ ಜಾಬ್ CEO ಆ ಥರದ್ದು ಏನೋ ಅವಾರ್ಡ್ ಕೊಟ್ಟವ್ರೆ. ಇದೆಲ್ಲ ಆದರೂ ಅವನಿಗೇನೋ ಅತೃಪ್ತಿ. ನಾನು ಏನೋ ಮಾಡಿಲ್ಲ, ಇನ್ನೂ ನಾನು ಏನೋ ಮಾಡಬೇಕು. ಮನೆ ಕಟ್ಟಿದೆಯಾ, ಕಾರ್ ತಗೊಂಡಿದ್ಯಾ, ಫಾರಿನ್ ಹೋಗಿದೆಯಾ, ಅವಾರ್ಡ್ ತಗೊಂಡಿದ್ಯಾ, ಪದ್ಮಶ್ರೀ ಅವಾರ್ಡ್ ಸಿಕ್ಕೈತಿ, ಇನ್ನೇನು ನಿನಗೆ ಅತೃಪ್ತಿ? ಇಲ್ಲ, ನನಗೇನೋ ಅತೃಪ್ತಿ. ಯಾಕೆ ಇವನಿಗೆ ಅತೃಪ್ತಿ ಆಗ್ತಾಯಿದೆ ಅಂದರೆ ಇವನನ್ನು ಬೇರೆಯವರು ದ್ವೇಷಿಸ್ತಾವ್ರೆ. ಇದು ಯಾರು ಅಂತ ಆತನಿಗೆ ಹೇಳಲಿಲ್ಲ. ಮೋಸ್ಟ್ಲಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಯಾರೂ ಇಲ್ಲ, ಅವ್ರ ತಮ್ಮ ಮತ್ತು ಭಾವ, ಇವರಿಬ್ಬರು ಇವನನ್ನು ದ್ವೇಷಿಸ್ತಾವ್ರೆ. ಬಟ್ ಇವನಿಗದು ಗೊತ್ತಿಲ್ಲ, ನಾನು ಅವನಿಗೆ ಹೇಳಲಿಲ್ಲ. ಬಟ್ ಈ ಮನೋಯಾನದ ಮೂಲಕ ಅದನ್ನು ಕತ್ತರಿಸುವಂಥ ಕ್ರಿಯೆ.
ಕತ್ತರಿಸಿದಾಗ ಈಗ ಹೆಂಗಿದೆಯಪ್ಪ, ಏನೋ ಆರಾಮಾಗಿದ್ದೀನಿ ಗುರುಗಳೇ. ಮನೋಯಾನ ಆದಮೇಲೆ ಸುಮಾರು 11 ಸೆಷನ್, ಅಷ್ಟು ಬೇಕಾಗಿಲ್ಲ, 4-5 ಸಾಲ್ವ್ ಆಗೋಯ್ತು. ಬಟ್ ಆತ ಬೇರೆ ಸಮೇತ ತೆಗೆದಾಕ್ಬಿಡ್ಲಿ, ಇನ್ನು ನನ್ನ ಜೀವಮಾನದಲ್ಲಿ ಇದು ಮತ್ತೆ ಬೇಡ, ಮುಂದಿನ ಜನ್ಮಕ್ಕೂ ಬೇಡ, ಈ ಜನ್ಮದಲ್ಲೇ ಮಾಡಿ ಅಂದ್ಬಿಟ್ಟು ಅವನೇ ಹೇಳಿಸ್ಕೊಂಡು 11 ಸೆಷನ್ ತಗೊಂಡ. ಎಲ್ಲ ಮನೋಯಾನದಲ್ಲಿ ಕ್ಲಿಯರ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಆತ್ಮಿಕಯಾನದಲ್ಲಿ ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವ ಗ್ರಹಕ್ಕೆ ಬೇಕಾದರೂ ಹೋಗ್ಬೋದು, ಯಾವ ಕಂಟ್ರಿಗೆ ಬೇಕು. ಈಗ ನಾನು ಭಾರತ ಬಿಟ್ಟು ಆಚೆ ಹೋಗಿಲ್ಲ, ಬಟ್ ಹಾಸ್ಟ್ರಲ್ ಟ್ರಾವೆಲಲ್ಲಿ ನಾನು ವಿದೇಶಕ್ಕೆ ಹೋಗಿ ಏನೇನಿದೆ ಅಂತ ಬೇಕಾದ್ರೂ ನೋಡ್ಕೊಂಬರ್ಬೋದು. ಅಲ್ಲೂ ಪ್ರೆಸೆಂಟ್ ಏನಿದೆ ಅಂತ ಕೂಡ ಈಗ ಫಾರ್ ಎಕ್ಸಾಂಪಲ್ ವಿಶ್ವನ್ ಮಗಳು ಅಮೆರಿಕದಲ್ಲಿದೆ, ನನಗೆ ಅದು ಅಡ್ರೆಸ್ ಏನು ಬೇಕಾಗಿಲ್ಲ. ಒಂದು ಉದಾಹರಣೆ, ಅದನ್ನು ಹೇಗೆ ಸಾಧ್ಯ ಅನ್ನೋದಕ್ಕೆ ನಾನು ಇಲ್ಲಿ ಕೂತ್ಕೊಂಡು ಒಂದ್ಸಲ ಹಾಸ್ಟ್ರಲ್ ಟ್ರಾವೆಲ್ ಮಾಡಿ ನಾನು ಬೇಕಾದ್ರೆ ಅಡ್ರೆಸ್ಸು, ಫೋನ್ ನಂಬರ್ ಇದೆಲ್ಲ ಕೊಡ್ತೀನಿ. ಅಥವಾ ಫೋನ್ ನಂಬರ್ ಕೊಡಲಿಲ್ಲ ಅಂದ್ರೂ ನೋಡಪ್ಪ ಹಿಂಗೆ ಲೆಫ್ಟ್ ತಗೋ, ರೈಟ್ ತಗೋ, ಅಲ್ಲೊಂದು ನಿಮ್ಮ ಮಗಳಿರೋ ಜಾಗದಲ್ಲಿ ಇಂಥ ಮರ ಇದೆ, ಒಂದು ಗುರುತು ಐಡೆಂಟಿಫೈ, ಲ್ಯಾಂಡ್ ಮಾರ್ಕ್ ಈ ಥರ ಇದೆ, ಅದು 2nd ಫ್ಲೋರಲ್ಲಿದ್ದಾರೆ ಅಥವಾ 3rd ಫ್ಲೋರಲ್ಲಿದ್ದಾರೆ, ಇದನ್ನೆಲ್ಲ ಹೇಳ್ಬೋದು. ಹಾಸ್ಟ್ರಲ್ ಟ್ರಾವೆಲಲ್ಲಿ ಏನು ಬೇಕಾದ್ರೂ ಸಾಧ್ಯ, ಖಂಡಿತವಾಗ್ಲೂ ಸಾಧ್ಯ. ಸಮಸ್ಯೆ ಕೂಡ ಬಗೆಹರುತ್ತೆ ಇದರಿಂದ. ಈಗ ನೋಡಿದ್ರೆ ಬಗೆಹರ್ದಂಗೆ ಅಲ್ಲ. ಹೌದು. ಈಗ ನೋಡ್ಬಿಟ್ರೆ ನೀವು ಹೇಳಿದ್ರಿ ಬೇರೆ ಬೇರೆ ಗ್ರಹಕ್ಕೂ ಕೂಡ ಹೋಗಿದ್ದೀನಿ ಅಂತ. ಎಲ್ಲಿ ಹೋಗಿದ್ದೀರಾ ಗುರುಗಳೇ, ಎಲ್ಲಿ ಹೇಳ್ಬೋದು? ನನಗೆ ಒಂದು ಆಸೆ ಇದ್ದಿದ್ದು, ಆ್ಯಕ್ಚುಲಿ ನಾನು ಸ್ಪಿರಿಚುವಲ್ ಮಾಸ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದೇ ಒಂದು ಸೆಂಟೆನ್ಸಿಂದ ಈ ವಿದ್ಯೆ ಕಲಿಬೇಕು ಅಂತ. ಏನದು ಅಂದರೆ, ಜ್ಞಾನಿಯ ಮೊಮ್ಮಗ ವಿಜ್ಞಾನಿ. ತಾತ ಜ್ಞಾನಿ, ಮೊಮ್ಮಗ ವಿಜ್ಞಾನಿ. ತಾತ ಹಿಂಗೆ ಕೂತ್ಕೊಂಡು ಒಬ್ಬ ಋಷಿ ಕಣ್ಮುಚ್ಕೊಂಡು, ಶನಿ ಗ್ರಹ ಐತೆ ಬರಿ ಅಂತ ಅಂದ್ಬಿಟ್ಟು ಎಲ್ಲೋ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಶನಿ ಗ್ರಹ ನೀಲಿ ಬಣ್ಣದಲ್ಲಿದೆ, ಸುತ್ತ ಒಂದು ರಿಂಗಿದೆ ಅಂತ ಹೇಳ್ಬಿಟ್ಟ, ಬರ್ಸ್ಬಿಟ್ಟ, ಗ್ರಂಥಗಳಲ್ಲಿ ಬರೆದೋಯ್ತು. ಇಲ್ಲಿ ಮಂಗಳ ಗ್ರಹ ಇದೆ, ಶುಕ್ರ ಗ್ರಹ ಇದೆ, ಇಲ್ಲಿ ಯುರೇನಸ್ ಇದೆ, ಎಲ್ಲ ಗ್ರಹಗಳನ್ನು ಬರೆದ್ಬಿಟ್ಟ, ಗುರು ಗ್ರಹ ಹಿಂಗೆ ಇದೆ ಅಂತ. ಇದು ನಿಜವಾಗ್ಲೂ ಗ್ರಹ ಅಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ತಾತ ಇಮ್ಯಾಜಿನ್ ಮಾಡ್ಕೊಳ್ತಾವನೆ. ಅಂದ್ರೆ ಅಲ್ಲಿ ಇಲ್ಲದೆ ಇರೋದನ್ನು ಕೂಡ ಕಲ್ಪಿಸ್ಕೊಂಡ್ರೆ ಅಲ್ಲಿ ಬಂದ್ಬಿಡ್ತದೆ. ಈಗ ಸೌರಮಂಡಲದಲ್ಲಿ ಸೂರ್ಯ ಇದ್ದಾನೆ, ಅಲ್ಲಿ ಶನಿ ಗ್ರಹನೇ ಇಲ್ಲ. ತಾತ ಅನ್ಕೊಂಡ ಸೂರ್ಯನಿಂದ ಇಷ್ಟು ದೂರದಲ್ಲಿ ಶನಿ ಗ್ರಹ ಐತಿ, ಬಂದ್ಬಿಡ್ತಲ್ಲಿ ಪ್ರತ್ಯಕ್ಷ ಆಗೋಯ್ತು. ಶನಿ ಗ್ರಹ ಇಲ್ಲ, ಅಲ್ಲಿ ಪ್ರತ್ಯಕ್ಷ ಆಗೋಯ್ತು. ಅದು ನೀಲಿ ಬಣ್ಣದಲ್ಲಿದೆ, ಯಾವುದೋ ಒಂದು ಗ್ರೇ ಕಲರ್ ಇದೆ, ಬಟ್ ನೀಲಿ ಅಂದಿದ ತಕ್ಷಣ ನೀಲಿ ಬಂದ್ಬಿಡ್ತು. ಸುತ್ತ ರಿಂಗ್ ಇದೆ, ರಿಂಗು ಪ್ರತ್ಯಕ್ಷ ಆಗೋಯ್ತು. ಇದನ್ನು ಹೇಳ್ತಾ 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 ತಾತನಿಗೆ ಏನು ಬೇಕಾದರೂ ಸೃಷ್ಟಿ ಮಾಡೋ ಅಂಥ ಕೆಪಾಸಿಟಿ ಇದೆ. ಮೊಮ್ಮಗನಿಗೆ ಹೇಳ್ದ, ಮೊಮ್ಮಗ ಅಂದರೆ ವಿಜ್ಞಾನಿ, ನೀನು ಹೆಂಗೆ ಹೇಳ್ಬಿಡ್ತೀಯಾ, ಅಲ್ಲೆಲ್ಲೋ ಶನಿ ಗ್ರಹ ಇರೋದು, ಅದು ನೀಲಿ ಬಣ್ಣದಲ್ಲಿ, ಅದು ಇಷ್ಟು ಡಿಗ್ರಿ ಕ್ರಾಸ್ ಆಗಿ ಐತೆ ಅಂತ. ಅದು ಹೆಂಗೆ ಹೇಳ್ಬಿಟ್ಟೆ, ನೋಡಪ್ಪ ನಾನು ಹೇಳಿದ್ದೀನಿ, ಹೇಳೋದು ನನ್ನ ಕೆಲಸ, ನೋಡೋದು ಗಿಡೋದು ನಿನ್ನ ಕೆಲಸ, ಹೋಗು ಅಂತ. ಅವನು ಮತ್ತೆ ತಿರ್ಗಾ ಹೋಗಿ ಅದೇನೋ ಸ್ಯಾಟ್ಲೈಟ್ ಎಲ್ಲ ಕಣ್ಣು ಹಿಡಿದ್ಬಿಟ್ಟು ಫೋಟೋ ಗಿಟ ಎಲ್ಲ ತಾತ ನೀನು ಹೇಳಿದ್ದು ಕರೆಕ್ಟು ಅಂತ. ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ ತಾತ ಅಂದ. ಹೆಂಗೆ ಹೇಳ್ಬಿಟ್ಟೆ? ಅದಕ್ಕೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ, ಈ ಒಂದು ವರ್ಡ್ ಇದೆಯಲ್ಲ, ಇದು ನನ್ನನ್ನು ಇವತ್ತು ಈ ಹಂತಕ್ಕೆ ಬಂದು ಕೊಡಿಸಿದೆ. ಅದೇ ಥರನೇ ನಾನು ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂದಲ್ಲ, ಈ ಒಂದು ಪದದ ಅರ್ಥ ಹುಡ್ಕೊಂಡು, ಅಂದರೆ ಖೋಜನೆಸೆ ಭಗವಾನ್ ಬಿ ಮಿಲ್ತಾ ಅಂತಾರೆ, ಅವ್ರು ಹುಡುಕಾಟ ಮಾಡೋದು ದೇವರು ಸಿಕ್ಕಿಬಿಡ್ತಾನೆ ಅಂತ. ಈ ಪದದ ಹಿಂದೆ ಬಿದ್ದು ಇವತ್ತು ಬಂದು ನಾನು ಇಲ್ಲಿ ಕೂತಿದ್ದೀನಿ. ಏನದು ಜ್ಞಾನಿಯ ಮೊಮ್ಮಗ ವಿಜ್ಞಾನಿ, ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂದರೆ ವಿಜ್ಞಾನಿಗೆ ಗೊತ್ತಿಲ್ಲದಿರೋದು ಜ್ಞಾನಿಗೆ ಹೆಂಗೆ ಗೊತ್ತಾಗ್ತದೆ. ಅದೇ ರೀತಿಯೇ ಈಗ ನಾನು ಶನಿ ಗ್ರಹಕ್ಕೆ ಹೋಗಿದ್ದೀನಿ. ಏನಿದೆ ಅಲ್ಲಿ ಶನಿ ಗ್ರಹದಲ್ಲಿ? ವಿಜ್ಞಾನ ಹೇಳೋದು ಬೇರೆ, ಅದು ನೀಲಿಗಿದೆ, ಅದೇನೋ ಇಷ್ಟೊತ್ತು ಬೆಳಿಗ್ಗೆ ಆಗುತ್ತೆ, ಇಲ್ಲಿ ಭೂಮಿಲಿ 24 ಗಂಟೆ ಅಂದರೆ ಅಲ್ಲಿ ಬೇರೆ ಥರ. ಆಮೇಲೆ ಶನಿಗೆ ಚಂದ್ರಗಳು ಅಂದರೆ ಉಪಗ್ರಹಗಳು, ಅದು ಎಷ್ಟೋ ಒಂದಷ್ಟಿದೆ ಅದೆಲ್ಲ. ಬಟ್ ನಾನು ಹೋಗಿ ನೋಡಬೇಕಲ್ಲ ಏನಿದೆ ಅಲ್ಲಿ ಅಂತ, ಯಾರಿದ್ದಾರೆ ಅಂತ. ಸೊ ಹಂಗಾಗಿರೋದ್ರಿಂದ ಅಲ್ಲಿ ಜೀವಿಗಳು ಮನುಷ್ಯರ ಥರ ಇಲ್ಲ, ಇಲ್ಲಿ ಬೇರೆ ಒಂದು ಜೀವಿಗಳು ವಾಸ ಮಾಡ್ತವೆ. ಅಂದರೆ ಯಾವ ಥರ ಜೀವಿಗಳು? ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಭೂಮಿಯಲ್ಲಿ ಬಂದು ನೀವು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೋಡಿ, ಈಗ ನನಗೆ ಶರೀರ ಇದು, ಕೈ ಇದೆ, ಕಾಲಿದೆ. ಪಕ್ಷಿಗಳಿಗೆ ರೆಕ್ಕೆ ಇರ್ತವೆ, ಅದೇ ಕೈ ಕಾಲು ಇರ್ತವೆ. ಪ್ರಾಣಿಗಳಿಗೆ ಮುಂದೆ ಇರೋ 4 ಕಾಲು, ಬಟ್ ಅದಕ್ಕೆ 2 ಕೈ 2 ಕಾಲು ಅಂತ ಬೇಕಾದ್ರೆ ತಿಳ್ಕೊಳ್ಬೋದು. ಈಗ ನಾಯಿ ಹಿಂಗೆ ಜಂಪ್ ಹೊಡಿತು ಅಂದರೆ ಶರೀರದ ಮೇಲೆ ಮೇಲ್ ಬಂತಪ್ಪ, ಕೈ ಇಟ್ಟಿತು ನನಗೆ ಅಂತ ಹೇಳಿ. ಆ ಗ್ರಹದಲ್ಲಿರೋದು ಈ ಥರ ಇಲ್ಲ. ಅಲ್ಲಿ ಸಮಥಿಂಗ್, ಈಗ ನಾನು ನೋಡಿದ್ದೇನೆಂದರೆ, ಒಂದು ಶರೀರ ಹಿಂಗೆ ಇಷ್ಟು ಉದ್ದ ಇದೆ, ಅದಕ್ಕೆ ಏಡಿಕಾಯಿ ಥರ ಕಾಲುಗಳಿದ್ದಾವೆ. ಅದು ಏಡಿಕಾಯಿ ಅಲ್ಲ, ಬಟ್ ಏಡಿಕಾಯಿ ಥರ ಕಾಲುಗಳಿದ್ದಾವೆ.
ಮುಂದೆ ತಲೆ ನೋಡಿದ್ರೆ ಈಗ ನಂದು ಇದು ಮುಂದೆ ಇದು ಹಿಂದೆ, ಅದು ನಂತರ ಹಿಂಗೆ ನಿಂತ್ಕೊಂಡಿಲ್ಲ, ಹಿಂಗಿದೆ, ಬಟ್ ತಲೆ ಹಿಂಗಿದೆ, ಅಂದರೆ ಮುಖನೇ. ಮುಖ ಅಂದರೆ ನಮ್ಮ ಥರ ಮುಖ ಅಲ್ಲ, ಒಂದೇ ಒಂದು ಕಣ್ಣಿದೆ, ಮೂಗಿಲ್ಲ, 2 ಹೋಲ್ ಇದೆ, ಒಂದು ಕಣ್ಣು 2 ಹೋಲು, ಪೂರ್ತಿ ಎಲ್ಲ ಶರೀರ, ಕಿವಿ ಇಲ್ಲ ಅದಕ್ಕೆ, ಬಟ್ ಕಿವಿಗೂ ಹೋಲಿದೆ, ಬಟ್ ಇಲ್ಲಿಲ್ಲ, ಇಲ್ಲಿ ಎಲ್ಲೋ ಒಂದು ಕಡೆ ಹೋಲಿದೆ. ಅದು ಹಿಂಗೆ ನಡ್ಕೊಂಡು ಹೋಗ್ತದೆ, ನಮ್ಮದು ಏಡಿ ಹೆಂಗೆ ನಡ್ಕೊಂಡು ಹೋಗ್ತದೆ ಹಂಗೆ ನಡೀತಾ ಇಲ್ಲ, ಅದು ಬೇರೆ ರೀತಿ ನಡೀತಾ ಇದೆ ವಿಚಿತ್ರವಾಗಿ. ಈ ಥರ ಜೀವಿಗಳಲ್ಲಿ ವಾಸ ಮಾಡ್ತವೆ ಶನಿ ಗ್ರಹದಲ್ಲಿ. ಸೊ ಇದು ನಾನು ನೋಡಿದಂಥದ್ದು, ಅಂದರೆ ಆಸ್ಟ್ರಲ್ ಟ್ರಾವೆಲ್ ಹೋದಾಗ. ಅಂದರೆ ಎಷ್ಟು ಅಂದರೆ ನಿಮಗೆ ಸಮಯ ಗೊತ್ತಾಗುತ್ತಾ? ಅಂದರೆ ಇಲ್ಲಿಂದ ನೀವು ದೇಹ ಬಿಟ್ಟು ಸೂಕ್ಷ್ಮ ಶರೀರದ ಮೂಲಕ ಹೋಗ್ತಿರಲ್ಲ, ಸೊ ಅಲ್ಲಿ ಹೋಗಿ ಪ್ರಯಾಣ ಮಾಡಿ ಮತ್ತೆ ಬಂದು ಎಷ್ಟು ಸಮಯ ಹಿಡಿಯುತ್ತೆ ಇದಕ್ಕೆ? ಇಲ್ಲಂದರೆ ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗಕ್ಕೆ ಇಷ್ಟು ಸಮಯ, ನಡ್ಕೊಂಡು ಹೋದ್ರೆ ಎಷ್ಟು, ಸೈಕಲಲ್ಲಿ ಹೋದರೆ, ಗಾಡೀಲಿ, ಕಾರಲ್ಲ, ಆ ಥರ ಅಲ್ಲಿಲ್ಲ. ಈಗ ನಾನು ಇಲ್ಲಿ ಬಿಟ್ಟು ನನ್ನ ಶನಿ ಗ್ರಹ ಅಂದರೆ ಅಲ್ಲೇ ಪ್ರತ್ಯಕ್ಷವಾಗಿರ್ತೀನಿ. ಸ್ಪೀಡ್ಗಿಂತ ಸ್ಪೀಡ್ ಜಗತ್ತಲ್ಲಿ ಯಾವುದಿದೆ ಅಂದರೆ ಅದು ಮನಸ್ಸು ಮಾತ್ರನೇ. ಹೌದು, ಅದಕ್ಕಿಂತ ಸ್ಪೀಡ್ ಜಗತ್ತಲ್ಲಿ ಇನ್ನೇನೂ ಇಲ್ಲ. ಈಗ ಅರೆ ಕ್ಷಣದಲ್ಲಿ ಕಣ್ಮುಚ್ಚಿ ನಾನೀಗ ಮೈಸೂರು ಅಂದರೆ ಮೈಸೂರಿಗೆ ಹೋಗ್ಬಿಟ್ಟಿರ್ತೀನಿ. ಹಂಗೆ ಈಗ ಶನಿ ಗ್ರಹದಲ್ಲಿದ್ದೀನಿ. ನಮ್ಮ ಗುರುಗಳು ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ಬೇಕಾದ್ರೆ ನೀವು ಕೇಳಿದಂಥ ಪ್ರಶ್ನೆನೇ ಕೇಳಿ, ಗುರುಜಿ ಈಗ ಮಂಗಳ ಗ್ರಹಕ್ಕೆ ಹೋಗು ಅಂದರು, ನಾನು ಹೆಂಗೆ ಹೋಗಲಿ ಅಂತ. ಹೆಂಗೆ ಹೋಗ್ಬೇಡ, ಸುಮ್ಮನೆ ನಿಂತ್ಕ, ಅದೇ ಕರ್ಕೊಂಡು ಹೋಗ್ತದೆ. ನಾನು ಎಷ್ಟು ಸ್ಪೀಡಲ್ಲಿ ಅಂದರೆ ಇನ್ನೂ ಹೋಗಿಲ್ಲ, ನಂದು ಅದೇ ಹೇಳೋದು ತರಲೆ ಕ್ವಶನ್, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ನಾನು. ನೀನು ಎಷ್ಟು ಸ್ಪೀಡಲ್ಲಾದರೂ ಹೋಗೋ, ನಡ್ಕೊಂಡು ಹೋಗೋ, ಪರವಾಗಿಲ್ಲ, ನಡ್ಕೊಂಡೋದ್ರೆ ವರ್ಷಾನುಗಟ್ಟಲೆ ಆಗ್ಬಿಡ್ತದಲ್ಲ ಅಂತ. ನೀನು ನಡೀತಾ ಇರು, ನಿನ್ನನ್ನು ಅದು ಎಳ್ಕೊಂಡು ಹೋಗ್ತದೆ, ನಿನ್ಗೆ ಅಲ್ಲಿ ಹೋಗಿ ತೋರಿಸ್ಬಿಡ್ತದೆ, ನೋಡು ಬಂತು ಇಳ್ಕ ಅಂತ. ಯಾವ ಸ್ಪಾಟಿಗೆ ಬೇಕಾದ್ರೂ ಹೋಗ್ಬೋದು. ಈ ಎಷ್ಟು ಸಮಯ ಗೆಮೆ ಅವೆಲ್ಲ ಏನಿಲ್ಲ. ನಾನು ಅಂದ್ಕೊಂಡಿದ್ದ ತಕ್ಷಣ ನಾನು ಅಲ್ಲಿರ್ತೀನಿ, ಪ್ರತ್ಯಕ್ಷ ಹಾಕಿರ್ತೀನಿ. ಕೆಲವೊಂದು ಸ್ಪೀಡ್ಗಳು ಬರ್ತದೆ. ಸ್ಟಾರ್ಟಿಂಗ್ ನನಗೇನು ಬರ್ತಾಯಿತ್ತು, ಈ ಲೈಟ್ ಇಯರ್ಸ್ ಅಂತ, ಅಂದರೆ ಬೆಳಕಿನ ವೇಗ, ಆ ವೇಗದಲ್ಲಿ ಹೋಗಂಗೆ ಆಸ್ಟ್ರಲ್ ಟ್ರಾವೆಲಲ್ಲಿ ಫೀಲ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಗುರುಗಳು ಮಾಡಿಸ್ಬೇಕಾದ್ರೆ. ಬಟ್ ಅಲ್ಲಿ ಹೋಗಿ ಸ್ಟಾಪ್ ಆಗ್ಬಿಡೋದು, ಅಂದರೆ ನಾನು ಎಲ್ಲಿ ಹೋಗ್ಬೇಕು ಅಥವಾ ಅವ್ರು ಏನು ಹೇಳಿರ್ತಾರೆ ಅದನ್ನು ನೋಡ್ಕೊಂಡು ಬಾ ಅಂತ. ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಬಂದ್ಬಿಡ್ತಾರೆ. ಅಲ್ಲಿ ಕರೆಕ್ಟಾಗಿ ಹೋಗಿ ನಿಂತ್ಕೊಳ್ತಾರೆ. ಸೆಕೆಂಡಲ್ಲಿ ಅಲ್ಲೂ ಒಂದು 2 ಸೆಕೆಂಡ್ 3 ಸೆಕೆಂಡ್ ಅಲ್ಲಿ ಇದ್ಬಿಡ್ತಾ ಇದೆ. ಇದ್ದವ್ರು ಏನೇನು ನೋಡ್ತಾರೆ, ಅಲ್ಲಿ ಏನೇನು ನಡೀತಾ ಇದೆ ಎಲ್ಲ ನೋಡ್ಕೊಂಡು ಮತ್ತೆ ತಿರ್ಗಾ ಸೇಮ್ ಸೆಕೆಂಡಲ್ಲಿ ಎಷ್ಟು ಸೆಕೆಂಡ್ ಹೋಗಿರುತ್ತೆ ಅಷ್ಟು ಸೆಕೆಂಡ್ ಬರೋಕ್ಕೆ. ಇಲ್ಲಿ ಹಿಂಗಿಂಗಿದೆ ಅಂತ ಹೇಳಿದ್ದೀನಿ. ನಮ್ಮ ಗುರುಗಳ ಬಗ್ಗೆ ಒಂದು ಹೇಳ್ತೀನಿ, ಇದು ಮೋಸ್ಟ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದೇನೋ. ನಮ್ಮ ಗುರುಗಳ ಬಾಲ್ಯದಲ್ಲಿ ಏನು ನಡೆದಿತ್ತು ಅನ್ನೋದಕ್ಕೆ ನನಗೆ ಆಸ್ಟ್ರಲ್ ಟ್ರಾವೆಲ್ ಮಾಡಿಸಿದ್ರು ಅವರು. ನಾನು ಹೋಗ್ಬಿಟ್ಟು ಅವ್ರಿಗೆ, ಅಂದರೆ ಈಗ ಅವ್ರಿಗೆ 11 ವರ್ಷ, ನಾನೇ ಆ ಹುಡುಗ. ಅಂದರೆ ನಮ್ಮ ಗುರುಗಳು 11 ವರ್ಷ, ಅದು ನಾನೇ. ಅಂದರೆ ಅವ್ರ ದೇಹದಿಂದ ನಾನು ನೋಡ್ತಾ ಇದ್ದೀನಿ ಆ ವಾತಾವರಣ. ಯಾವುದೋ ಒಂದು ಪಾಳು ಬಿದ್ದ ದೇವಸ್ಥಾನದ ಹಿಂದ್ಗಡೆ ಒಂದು ಅರಳಿ ಮರ ಇದೆ, ಬೇವಿನ ಮರ ಇದೆ, ಒಂದು 4-5 ಋಷಿ ಮರ ಅಂತ ಅಂತಾರೆ, ಕದಂಬ ವೃಕ್ಷ ಅಂತಾರೆ. ಆ ಥರದೊಂದು 6-7 ಮರಗಳಿದ್ದಾವೆ. ಒಂದು 4 ಮರ ಬಹಳ ಬೃಹದ ಹೆಮ್ಮರ ಅಂತಾರೆ, ಇನ್ನು ಮಿಕ್ಕಿದೆಲ್ಲ ಸಣ್ಣ ಪುಟ್ಟ ಮರಗಳು. ಅಲ್ಲೆಲ್ಲ ಹೋಗಿದ್ದು ದೇವಸ್ಥಾನದಲ್ಲಿ ಏನಿದೆ ಅಂದರೆ ಅವ್ರು ಕೇಳ್ತಾ ಇರ್ತಾರೆ, ನಾನು ಹೇಳ್ತಾ ಇರ್ತೀನಿ ಹಿಂಗಿದೆ ಅಂತ. ಏನಾಗಿದೆ, ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡು ಗಲೀಜಾಗ್ಬಿಟ್ಟಿದೆ, ಹಂಗೆ ಹೋಗು, ಒಳಗಡೆ ಹೋದರೆ ಒಂದು ಹೆಣ್ಣದು ವಿಗ್ರಹ, ಒಂದು ಪೀಠ 1.5 ಅಡಿ ಇದೆ, ವಿಗ್ರಹ ಒಂದು 3-3.5 ಅಡಿ, ಅಂದರೆ ಒಟ್ಟು 4.5 ಅಡಿ ಇದೆ. ತುಂಬ ಕಳಕಳಿಯಾಗಿದೆ. ಸುತ್ತ ಹೋಗು ಹಿಂದೆ ಹೋದರೆ ಅದು ಡ್ಯಾಮೇಜ್ ಆಗಿದೆ. ಬೆರಳು ಹಣೆ ಹತ್ರ ಒಂದು 2-3 ಕಾಲು ಎಂಬಡಿ ಅದು ಡ್ಯಾಮೇಜ್ ಆಗ್ಬಿಟ್ಟಿದೆ. ಒಳ್ಳೆ ಹಳೆ ವಿಗ್ರಹ, ವರ್ಷಾನ್ಗಟ್ಲೆ ಆಗ್ಬಿಟ್ಟಿರೋಂಥದ್ದು. ಇದನ್ನೆಲ್ಲ ಒಳಗಡೆ ಹೋದ್ಮೇಲೆ ಹಿಂಗೆಲ್ಲ ಇದೆ ಅಂತ. ಅದಾದಮೇಲೆ ವಾಪಸ್ ಬಾ, ದೇವಸ್ಥಾನ ಸುತ್ತ ಹೋಗು ಅಂತ ಪ್ರದಕ್ಷಿಣೆ. ತುಂಬ ಹಳೆ ದೇವಸ್ಥಾನ ಸುತ್ತ ಎಲ್ಲ ಬಂದ ಮೇಲೆ ನೋಡ್ದೆ ಎಲ್ಲ ಅಂತ ಬಾ ಅಂತಂದು ಕರೆಸಿದ್ರು. ಇಲ್ಲಿ ಬಂದರು. ನಿನ್ನ ಸುತ್ತಮುತ್ತ ಏನಿದೆ ಅಲ್ಲೊಂದು ಮುಂದ್ಗಡೆ ಒಂದು ನೀರು ನಿಂತು ಕೆರೆ, ದೊಡ್ಡ ಕೆರೆ ಅಲ್ಲ, ಸುಮ್ಮನೆ ಒಂದು ಪಾದ ಮಾತ್ರ ಯಾವಾಗ ಅಂಥದ್ದು, ಒಂದು ಮಣ್ಣು ನೀರು, ಈ ಥರ ಎಲ್ಲ ಇದೆ. ಸುತ್ತ ನೋಡಿದೆ, ಎಲ್ಲ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಅಲ್ಲಿ ದನ ಕಾಯಿಸೋರು ಹುಡುಗರು ಅವರೆಲ್ಲ ಬರ್ತಾರೆ, ಏನೋ ಮಾಡ್ತಾರೆ. ಆಮೇಲೆ ಬಂದಮೇಲೆ ಏನೇನು ಕಾಣಿಸ್ತು ಅಂತ ಎಲ್ಲ ಬಹಳ HD ಕ್ವಾಲಿಟಿಯಲ್ಲಿ ನೋಡ್ಬೋದು. ಇದು ಸುಮ್ಮನೆ ಬ್ಲರ್ ಅಲ್ಲ, HD ಕ್ವಾಲಿಟಿಯಲ್ಲಿ A to Z ನೋಡ್ಬೋದು. ಅದರಲ್ಲೂ ನಾನು ಕಲಾವಿದ ಬೇರೆ, ಬಾಲ್ಯದಿಂದನೂ ಕಲಾವಿದರಿಗೆ ಕಣ್ಣುಗಳೇ